ವಿಧಾನ ಪರಿಷತ್ನಲ್ಲಿ ನಮ್ಮನ್ನ ಸರಿಯಾಗಿರ್ತಕ್ಕಂಥ ಒಂದು ಸೂಕ್ತ ವ್ಯಕ್ತಿಗಳಲ್ಲಿ ಪ್ರತಿನಿಧಿಸಬೇಕು. MLC ಆಗಿ ನಮ್ಮ ಸಮಸ್ಯೆಗಳಿಗೆ ಸ್ಪಂದನೆ ಮಾಡ್ತಕ್ಕಂಥ ಯೋಗ್ಯ ವ್ಯಕ್ತಿಗಳು ಇವತ್ತು ವಿಧಾನ ಪರಿಷತ್ಗೆ ಬರಬೇಕು. ಆದರೆ ಇತ್ತೀಚಿನ ದಿನಗಳಲ್ಲಿ ತಮ್ಮ ರಾಜಕೀಯ ಚಪಲಗಳನ್ನು ತೀರಿಸೋಕ್ಕೋಸ್ಕರ ಇವತ್ತು ವಿಧಾನ ಪರಿಷತ್ಗೆ ಬರ್ತಾ ಇರ್ತಕ್ಕಂಥದ್ದು ಕೂಡ ನಾವು ನೋಡ್ತಾ ಇದ್ದೇವೆ. ರಾಜಕೀಯ ಚಟಕ್ಕೋಸ್ಕರ ಇವತ್ತು ವಿಧಾನ ಪರಿಷತ್ತಿಗೆ ಆಯ್ಕೆಯಾಗಿ ಬರ್ತಾ ಇರ್ತಕ್ಕಂಥದ್ದು ಕೂಡ ನಾವು ನೋಡ್ತಾ ಇದ್ದೇವೆ. ಹಣದ ಅಹಂನಿಂದ ನಾವು ಚುನಾವಣೆ ಗೆಲ್ತೇವೆ ಅಂತಕ್ಕಂಥ ಭ್ರಮೆಯಿಂದ ಇವತ್ತು ಚುನಾವಣೆ ಸ್ಪರ್ಧೆ ಮಾಡ್ತಾ ಇರ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಆದರೆ ಬಂಧುಗಳೇ, ವಿಧಾನಸೌಧ ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವದ ದೇಗುಲ ಅಂತೇಳಿ ನಾವು ನಂಬಿದ್ದೇವೆ. ಈ ನಾಡಿನ ಆಗು ಹೋಗುಗಳ ಬಗ್ಗೆ, ನಾಡಿನ ಜ್ವಲಂತ ಸಮಸ್ಯೆಗಳ ಬಗ್ಗೆ ಸಮಗ್ರವಾಗಿ ಚರ್ಚೆ ಆಗಬೇಕು ಅಂತ ಹೇಳಿದ್ರೆ ಆ ಪ್ರಜಾಪ್ರಭುತ್ವದ ದೇಗುಲದಲ್ಲಿ ಯೋಗ್ಯ ವ್ಯಕ್ತಿಗಳು ಆಯ್ಕೆಯಾಗಿ ಬರಬೇಕು ಅನ್ನುವ ಅಪೇಕ್ಷೆ ಜನಸಾಮಾನ್ಯರದ್ದು. ಆ ಕಾರಣದಿಂದಲೇ ಭಾರತೀಯ ಜನತಾ ಪಾರ್ಟಿ ಒಬ್ಬ ಪ್ರಾಮಾಣಿಕ ಕಾರ್ಯಕರ್ತ, ಶಿಕ್ಷಣ ಕ್ಷೇತ್ರದಲ್ಲಿ ಕಳೆದ ಹಲವಾರು ವಿಧಾನ ಪರಿಷತ್ನಲ್ಲಿ ನಮ್ಮನ್ನ ಸರಿಯಾಗಿರ್ತಕ್ಕಂಥ ಒಂದು ಸೂಕ್ತ ವ್ಯಕ್ತಿಗಳಲ್ಲಿ ಪ್ರತಿನಿಧಿಸಬೇಕು. MLC ಆಗಿ ನಮ್ಮ ಸಮಸ್ಯೆಗಳಿಗೆ ಸ್ಪಂದನೆ ಮಾಡ್ತಕ್ಕಂಥ ಯೋಗ್ಯ ವ್ಯಕ್ತಿಗಳು ಇವತ್ತು ವಿಧಾನ ಪರಿಷತ್ಗೆ ಬರಬೇಕು. ಆದರೆ ಇತ್ತೀಚಿನ ದಿನಗಳಲ್ಲಿ ತಮ್ಮ ರಾಜಕೀಯ ಚಪಲಗಳನ್ನು ತೀರಿಸೋಕ್ಕೋಸ್ಕರ ಇವತ್ತು ವಿಧಾನ ಪರಿಷತ್ಗೆ ಬರ್ತಾ ಇರ್ತಕ್ಕಂಥದ್ದು ಕೂಡ ನಾವು ನೋಡ್ತಾ ಇದ್ದೇವೆ. ರಾಜಕೀಯ ಚಟಕ್ಕೋಸ್ಕರ ಇವತ್ತು ವಿಧಾನ ಪರಿಷತ್ತಿಗೆ ಆಯ್ಕೆಯಾಗಿ ಬರ್ತಾ ಇರ್ತಕ್ಕಂಥದ್ದು ಕೂಡ ನಾವು ನೋಡ್ತಾ ಇದ್ದೇವೆ. ಹಣದ ಅಹಂನಿಂದ ನಾವು ಚುನಾವಣೆ ಗೆಲ್ತೇವೆ ಅಂತಕ್ಕಂಥ ಭ್ರಮೆಯಿಂದ ಇವತ್ತು ಚುನಾವಣೆ ಸ್ಪರ್ಧೆ ಮಾಡ್ತಾ ಇರ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಆದರೆ ಬಂಧುಗಳೇ, ವಿಧಾನಸೌಧ ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವದ ದೇಗುಲ ಅಂತೇಳಿ ನಾವು ನಂಬಿದ್ದೇವೆ. ಈ ನಾಡಿನ ಆಗು ಹೋಗುಗಳ ಬಗ್ಗೆ, ನಾಡಿನ ಜ್ವಲಂತ ಸಮಸ್ಯೆಗಳ ಬಗ್ಗೆ ಸಮಗ್ರವಾಗಿ ಚರ್ಚೆ ಆಗಬೇಕು ಅಂತ ಹೇಳಿದ್ರೆ ಆ ಪ್ರಜಾಪ್ರಭುತ್ವದ ದೇಗುಲದಲ್ಲಿ ಯೋಗ್ಯ ವ್ಯಕ್ತಿಗಳು ಆಯ್ಕೆಯಾಗಿ ಬರಬೇಕು ಅನ್ನುವ ಅಪೇಕ್ಷೆ ಜನಸಾಮಾನ್ಯರದ್ದು. ಆ ಕಾರಣದಿಂದಲೇ ಭಾರತೀಯ ಜನತಾ ಪಾರ್ಟಿ ಒಬ್ಬ ಪ್ರಾಮಾಣಿಕ ಕಾರ್ಯಕರ್ತ, ಶಿಕ್ಷಣ ಕ್ಷೇತ್ರದಲ್ಲಿ ಕಳೆದ ಹಲವಾರು ದಶಕಗಳಿಂದ ತನ್ನದೇ ಆದಂಥ ಒಂದು